ಇವತ್ತಿನ ವಿಡಿಯೋದಲ್ಲಿ ನಾನು ಓವನ್ ಮತ್ತು ಮೈದಾ ಹಿಟ್ಟನ್ನು ಯೂಸ್ ಮಾಡದೆ ವೆನಿಲಾ ಸ್ಪಾಂಜ್ ಕೇಕನ್ನು ಹೇಗೆ ಮಾಡೋದು ತೋರಿಸಿದ್ದೀನಿ. ಹಾಯ್ ನಮಸ್ಕಾರ, ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ, ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲನ್ನು ಹಾಕ್ಕೊಳ್ಳಿ, ಅಂದರೆ ಕೇಕ್ ಸರಿಯಾಗಿ ಬರುತ್ತೆ. 1/4 ಕಪ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಬದಲಿಗೆ ನೀವು ತುಪ್ಪ ಅಥವಾ ಬೆಣ್ಣೆನೂ ಯೂಸ್ ಮಾಡ್ಕೊಳ್ಬೋದು. 1 ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಸ್ಪಾಂಜ್ ಕೇಕ್ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ಅರ್ಧ ಕಪ್ ಅಷ್ಟು ನಾನು ಸಕ್ಕರೆಯನ್ನು ರುಬ್ಕೊಂಡ್ಬಿಟ್ಟು ಇದರ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಮೆಲ್ಟ್ ಆಗೋವರೆಗೂ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ಟ್ರೇನರ್ನಲ್ಲಿ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ಈ ಥರ ಸ್ಟ್ರೇನರ್ನಲ್ಲಿ ಜರಡಿ ಹಿಡ್ಕೊಂಡು ಹಾಕ್ಕೊಳ್ಬೇಕು, ಅಂದರೆ ಕೇಕ್ ಸರಿಯಾಗಿ ಬರುತ್ತೆ. ಈ ಥರ ಹಾಕ್ಕೊಂಡ್ಬಿಟ್ಟು ಈಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ರೆಡಿ ಆಗಬೇಕು. ಕೇಕಿಗೆ ನಾನು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಏನೂ ಹಾಕ್ಕೊಂಡಿಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ಈನೋವನ್ನು ಹಾಕ್ಕೊಳ್ಳಿ ಸಾಕು. ಇದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ನೀವು ನೀರು ಅಥವಾ ಹಾಲನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಕೇಕ್ ಸರಿಯಾಗಿ ಸ್ಪಾಂಜಿಯಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಈಗ ನಾನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಕೇಕ್ ಟಿನ್ನಿಗೆ ಎಣ್ಣೆ ಮತ್ತು ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಬಟರ್ ಪೇಪರ್ನೂ ಹಾಕ್ಕೊಳ್ಬೋದು. ಈಗ ನಾನು ಈ ಬ್ಯಾಟರನ್ನು ಈ ಟಿನ್ನಿಗೆ ಹಾಕ್ಕೋತಾ ಇದ್ದೀನಿ. ಎಲ್ಲ ಬ್ಯಾಟರನ್ನು ಟಿನ್ನಿಗೆ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಈ ಥರ ಟ್ಯಾಬ್ ಮಾಡ್ಕೊಳ್ಳಿ. ಈ ಥರ ಟ್ಯಾಬ್ ಮಾಡೋದ್ರಿಂದ ಸಮನಾಗಿ ಕೇಕ್ ಬೇಯುತ್ತೆ. ನಾನೀಗ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಮೊದಲೇ ಪ್ರೀ ಹೀಟ್ ಮಾಡ್ಕೊಂಡಿರುವಂತಹ ಪ್ಯಾನ್ನಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಈ ಕೇಕ್ ಟಿನ್ನನ್ನು ಇಟ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮನ್ನು 5 ನಿಮಿಷ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಆಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 30ರಿಂದ 35 ನಿಮಿಷ ನೀವು ಈ ಕೇಕನ್ನು ಬೇಯಿಸ್ಕೊಂಡ್ರೆ ಸಾಕು, ಕೇಕ್ ರೆಡಿ ಆಗುತ್ತೆ. ನೋಡಿ, ಈಗ 35 ನಿಮಿಷ ಆಗಿದ್ಮೇಲೆ ನಮ್ಮ ಕೇಕ್ ರೆಡಿಯಾಗಿದೆ. ಚಾಕುಲಿಂದ ಈ ಥರ ನೋಡ್ಕೊಳ್ಳಿ, ಅಂದರೆ ಬೆಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಥರ ನಡ್ಬರ್ಕ್ ಒಂದ್ಸಲ ನಾನು ಇದನ್ನು ಚುಚ್ಚಿಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ, ಕ್ಲೀನಾಗಿ ಬಂದರೆ ಕೇಕ್ ಬೆಂದಿದೆ ಅಂತ. ನಾನು ಕೊನೆಗೂ ಈ ಥರ ನೋಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 30 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾಗಿದ್ಮೇಲೆ ಕೇಕನ್ನು ತೆಕ್ಕೊಳ್ಳಿ, ಅಂದರೆ ಕೇಕ್ ಸರಿಯಾಗಿ ಬರುತ್ತೆ, ಮುರಿದೋಗಲ್ಲ. ಈ ಥರ ಸೈಡ್ಸನ್ನು ಸ್ವಲ್ಪ ಒಂದು ಚಾಕು ಹೆಲ್ಪ್ನಿಂದ ಬಿಡಿಸ್ಕೊಳ್ಬೇಕು. ಈಗ ನೋಡಿ, ಈಸಿಯಾಗಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ, ಒಂದೆರಡು ಸಲ ಕೇಕ್ ಬಂದುಬಿಡುತ್ತೆ. ತುಂಬಾ ಈಸಿಯಾಗಿ ಮನೆಯಲ್ಲೇ ಈ ಸ್ಪಾಂಜ್ ಕೇಕನ್ನು ಮಾಡ್ಕೊಳ್ಬೋದು. ಹೆಲ್ದಿಯಾದಂತಹ ಗೋಧಿ ಹಿಟ್ಟಿನ ಈ ಸ್ಪಾಂಜ್ ಕೇಕನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಒಳಗೆ ತಿಳಿಸಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ನಂಗೆ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.